ಇವ್ರು ಹೆಂಡ್ರ ಮಕ್ಕಳನ್ನ ಬಿಗಿಯಾಗಿ ಇಟ್ಕೊಳ್ಳೋ ಗಂಡಸ್ತರ ಇದ್ರೆ ಈ ಪಂಚಾಯತ್ ಆಗ್ಬೇಕಿತ್ತು. ಸರ್ ಹತ್ರ ಒಪ್ಸ್ಕೋಬಹುದು ನೋಡೋಣ. ಇದರಲ್ಲಿ 60 ರೂಪಾಯಿ ತೋರಿಸ್ತು, ಬಟ್ ಇವ್ರು 100 ರೂಪಾಯಿಗೆ ಹೇಳಿದ್ರು. ಚೆನ್ನಾಗಿತ್ತು ಗಾಡಿ. Attention please, ಹೇ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಎಲ್ರಿಗೂ ಸುಸ್ವಾಗತ. ಗೈಸ್, ನಾವು ರೂಮ್ ಚೆಕ್ಔಟ್ ಮಾಡಿ ಲೈಕ್ ಬೆಳಗ್ಗೆ ಎದ್ದು ರಾತ್ರಿ ಏನು ತಿಂದಿರಲಿಲ್ಲ, ಬಿಕಾಸ್ ಐ ಡಿಂಟ್ ಫೀಲ್ ಲೈಕ್ ಈಟಿಂಗ್. ಸ್ನಾನ ಮಾಡಿ ರೆಡಿಯಾಗಿ ರೂಮ್ ಚೆಕ್ಔಟ್ ಮಾಡಿ, ಸೊ ಇವಾಗ ಸೀದಾ ರುಕ್ಕು ಮನೆಗೆ ಬಂದ್ವಿ. ರುಕ್ಕು ಮನೆಯಲ್ಲಿ ಅವರಮ್ಮ ಇಡ್ಲಿ ಮಟನ್ ಪಾಯ ಅವೆಲ್ಲ ಮಾಡ್ಯಾರಂತೆ. ತಿನ್ನೋಣ, ತಿಂದು ಬೆಂಗಳೂರಿಗೆ ಹೊರಡೋಣ. ಇವತ್ತೆಲ್ಲ ಏನೇನಾಗುತ್ತೆ ಪ್ರತಿಯೊಂದು ತೋರಿಸ್ತೀನಿ. ಆ್ಯಂಡ್ ನನಗೆ ರಿಹರ್ಸಲ್ ಇದೆ, ಸೊ ನಾನು ಅಷ್ಟರಲ್ಲಿ ಬ್ಯಾಂಗ್ಳೂರಲ್ಲಿ ಇರಬೇಕು. ಓಕೆ, ಸೊ ವಿಲ್ ಗೋ ದರ್. ಏನೇನಾಗುತ್ತೆ ಇವತ್ತು ಎಲ್ಲ ತೋರಿಸ್ತೀನಿ ಬನ್ನಿ. ಫುಲ್ ನಿದ್ದೆ. ಸೊ ಅಲ್ಲಿ ಮಲಗಿದ್ದು ಒಂದು ಅರ್ಧ ದಾರಿಗೆ ಬಂದಮೇಲೆ ಎದ್ದಾದ್ಮೇಲೆ ಅವಾಗಿಂದ ರುಕ್ಕು ಓಡಿಸ್ತೀವಿ. ರಿಹರ್ಸಲ್ ಹೋಗ್ಬೇಕು, ನಾಳೆ ಶೋ ಇದೆ, ಅದಕ್ಕೆ ಇವತ್ತು ನಾನು ರಿಹರ್ಸಲ್ಗೆ ಹೋಗಲೇಬೇಕು. ಮೊನ್ನೆ ಹೋಗೋಕ್ಕಾಗಿಲ್ಲ, ಅದಕ್ಕೆ ಸರ್ ಬೈದರು. ಮೊನ್ನೆ ಚಿತ್ತೂರ್ಗೆ ಹೋಗಿದ್ದೆ ಕಾಣಿಪಟ್ಟಣಕ್ಕೆ, ಆ ಟೈಮಲ್ಲಿ ಇತ್ತು ಶೋ, ಬಟ್ ಅವತ್ತಾಗಿಲ್ಲ. ರಿಹರ್ಸಲ್ ಅಟೆಂಡ್ ಮಾಡೋಣ. ಓಕೆ, ಸೊ ಬನ್ನಿ, ಈಗ ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ ತೋರಿಸ್ತೀನಿ. ಗೈಸ್, ಅವ್ರು ಇಲ್ಲಿಂದ ಸೀದಾ ಮನೆಗೆ ಹೋದರು. ಸೊ ನಾನು ಇಲ್ಲಿಂದ ಆಟೋಲಿ ಬೆನ್ನಿಗೇನಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಏನು ಟೌನ್ ಹತ್ರ ಹೋಗ್ಬೇಕು. ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಎಳಿಬೇಕು ನಾನು. ಆಟೋ ಸಿಕ್ತು. ಸೊ ಆಟೋಲ್ಲಿ ಇಲ್ಲಿಂದ ಸೀದಾ ಮೆಟ್ರೋ ಸ್ಟೇಷನಿಂದ ಚಿಕ್ಕಪೇಟೆಯಲ್ಲಿ ಇಳಿದು ಅಲ್ಲಿಂದ ಹೋಗಬೇಕು. ನಮ್ಮ ಮನೇಲಿ ಎಷ್ಟೊತ್ತಾಗುತ್ತೆ, ಆಲ್ರೆಡಿ 5:56. ಸೊ ನಾವು ಯೂಶ್ವಲಿ 6 o'clock ರಿಹರ್ಸಲ್ ಇರುತ್ತೆ. ಮೇ ಬಿ ನಾನು ಲೇಟಾಗಿ ಹೋಗ್ಬೋದು, ಸರ್ ಹತ್ರ ಒಪ್ಸ್ಕೋಬೋದು, ನೋಡೋಣ. ಓಕೆ, ಏನೇನಾಗುತ್ತೆ ಎಲ್ಲ ಈ ಬ್ಲಾಗಲ್ಲಿ ಬನ್ನಿ. ಗೈಸ್, ಅಲ್ಲಿ ಆಟೋ ಮೆಟ್ರೋ ಹತ್ತಿ ಮತ್ತೆ ಇವಾಗ ಏನು ಗೊತ್ತಾ, ಚಿಕ್ಕಪೇಟೆ ಇಸ್ಕೊಂಡಿದ್ದೆ ನಾನು ಟಿಕೆಟು. ಬಟ್ ನಾನು ಚಿಕ್ಕಪೇಟೆಯಲ್ಲಿ ಇಳ್ದಿಲ್ಲ, ಇವಾಗ ದೂರ ಆಗ್ಬಿಡುತ್ತೆ ನನಗೆ ಅಲ್ಲಿಂದ ಬರೋಕ್ಕೆ. ಅದಕ್ಕೆ ಇದು ವಿಧಾನಸೌಧ ಹೇಳಿದೆ. ವಿಧಾನಸೌಧ ಇಳಿದ್ಬಿಟ್ಟು ಸೊ ಇನ್ನೊಂದು ಆಟೋ ಹೋಗ್ತದೆ, ಲೈಕ್ ಅದು ಇದರಲ್ಲಿ 60 ರೂಪಾಯಿ ತೋರಿಸ್ತು, ಬಟ್ ಇವ್ರು 100 ರೂಪಾಯಿಗೆ ಹೇಳಿದ್ರು. 100 ರೂಪಾಯಿ ಕೊಡಲೇಬೇಕು. ಅರ್ಜೆಂಟಾಗಿ ಹೋಗ್ಬೇಕು ನಾನು. 6:42 ಟೈಮು. 7 ಮೇ ಬಿ ಅಲ್ಲಿ 7 o'clockಗೆ ಶುರು ಮಾಡ್ತಾರೆಲ್ಲ ಯೂಶ್ವಲಿ ನಾಟಕನ. ನೋಡೋಣ. ಏನೂ ತಿಂದಿಲ್ಲ, ಹೊಟ್ಟೆ ಹಸಿತದೆ. ನೀರು ಕುಡಿಯೋಣ ಹೋಗಿ. ನಾಟಕ ಶುರುವಾಗಿಲ್ಲ ಅಂತಂದ್ರೆ ಒಂದು ಕಾಫಿ ಹೊಡ್ಕೊಂಬರೋಣ, ಇಲ್ಲ ಅವರೇ ತರಿಸ್ತಾರೆ ಕಾಫಿ. ಏನಕ್ಕೆ ಅದು ಹೋಗ್ತಿರೋದು ಹಿಂಗೆ. 11ನೇ ತಾರೀಕು ನನ್ನನ್ನು ಕರೆದಿದ್ದು ರಿಹರ್ಸಲ್ಗೆ, ಬಟ್ ನಾನು ಹೋಗೋಕ್ಕಾಗಿಲ್ಲ. ಅವತ್ತು ಬೈದಿದ್ರು ಸರ್, ಹಿಂಗೆಲ್ಲ ನೀವು ಇದು ಮಾಡ್ಬಾರ್ದಪ್ಪ, ರಿಹರ್ಸಲ್ ಅಂದಮೇಲೆ ಬರಬೇಕು, ಹೇಳಿದ್ಮೇಲೆ ನೀವು ಈ ಥರ ನೆಗ್ಲಿಜೆನ್ಸಿ ತೋರಿಸ್ಬಾರ್ದು ಅಂತ. ಸೊ ಅದಕ್ಕೆ ಎಷ್ಟು ಕಷ್ಟಪಟ್ಟು ಇವ್ರನ್ನೆಲ್ಲ ಬೇಗ ಹೊರಡಿಸಿ ರುಕ್ಕು ಬೇಗ ಫಾಸ್ಟಾಗಿ ಓಡಿಸ್ಕೊಂಬಂದು. ದಟ್ ವಾಸ್ ನೈಸ್. ಸುಸ್ತಾಗ್ಬಿಟ್ಟಿದ್ದೀನಿ ಗೈಸ್. ಈ ಸುಸ್ತಲ್ಲಿ ಅಲ್ಲಿ ಹೋಗಿ ಮತ್ತೆ ಇವಾಗ ರಿಹರ್ಸಲ್ ಮಾಡಿ ನಾಳೆ ಶೋ ಇದೆ, ಅದಕ್ಕೆ ರೆಡಿ ಆಗಬೇಕು. ಅಯ್ಯೋ, ಬಟ್ಟೆ ಎಲ್ಲ ಎಲ್ಲಿದೆಯೋ ಹುಡುಕ್ಬೇಕು ಗುರು. ಆಯಿತು, ಸರಿ, ನೋಡೋಣ ಏನಾಗುತ್ತೋ ಹಾಗೆ. ಗೈಸ್, ಅಂತೂ ಇಂತೂ ರೀಚ್ ಆದ. ಪ್ರಾಕ್ಟೀಸ್ ಮಾಡ್ತೀಯಾರ? ನಮ್ಮೂರದ್ದು ಒಳಗಡೆ ಮಾಡ್ತೀಯಾರ ಅನ್ಸುತ್ತೆ. ಲೇಟು ಗೈಸ್. ನಮ್ಮ ರಾಜಣ್ಣ ಹೊಸ ಗಾಡಿ ತೊಗೊಂಡವ್ರೆ. ಹಾಯ್ ರಾಜಣ್ಣ, ಚೆನ್ನಾಗಿತ್ತು ಗಾಡಿ.
ಚೆನ್ನಾಗಿದೆ, ಸೂಪರ್. ಟ್ರೀಟ್ ಗಿಟ್ ಕೊಡಲ್ವಾ? ಎಷ್ಟು ಸರಿ ಕೊಡ್ತಾರೆ. ಏನು ಹೊಸ ಗಾಡಿಗ ನನಗೆ ಕೊಟ್ರೆ ನೀವು? ಈಗ ನೋಡ್ತಾ ಇದ್ದೆ, 2 ತಿಂಗಳಾಯ್ತು. ಮೇಡಮ್ ಜಸ್ಟ್ ಬಂದೆ, ತುಂಬ ದಿವಸ ಅದು ಲಂಗ ಲಂಗ ಬರೀ ದಂಡ ಹಾಕಿದ್ರೆ ಸಾಲದು, ಇವ್ನ ತಲೆ ಓಡಿಸಿ ಕತ್ತೆ ಮೇಲೆ ಕೂರಿಸಿ ಊರು ತುಂಬ ಮೆರವಣಿಗೆ ಮಾಡಬೇಕು. ನೀನ್ ಹೇಳ ಎಷ್ಟು ದಂಡ ಹಾಕ್ಬೇಕು ಅವನಿಗೆ? 100 ರೂಪಾಯಿ 200 ರೂಪಾಯಿ. ಈ ನನ್ನ ಮಗ ಆ ಕಳ್ ಸಾಮಾನುಗಳನ್ನೆಲ್ಲ ಮಾರಿ ಸರಿಯಾಗಿ ಗಂಟು ಮಾಡೋನೆ. ಕತ್ತೆ 500 ರೂಪಾಯಿ ದಂಡ. ಜಾಮೀನ್ ಯಾಕ? ಈ ದಂಡ ದುಡ್ಡ ಇವ್ರು ಬುಕ್ ಮಾಡಿ ಸಾಕು. ನಾನಿನ್ನೂ ಸತ್ತಿಲ್ಲ ಚೇರ್ಮನ್ರೆ. ಬಗ್ಗಿವ್ನಿ ಇನ್ನೂ ಜಾಸ್ತಿ ಬರಬಯಸಿದ ಅಂತ ಅವ್ನು ತಪ್ಪನ ಕುಯ್ಬಿಡಲ್ಲ. ನಾನಿಂದ ಇರೋ ಟೈಮ್ನಾಗೆ ಬರಬಯಸಿದ ಅಂತ ಕೂತ್ಕೆ ಕುಯ್ಬಿಡಲ್ಲ. ಮೊದಲು ಇವ್ರ ಮಕ್ಕಳು ಸೊಸೈಟಿನ ಬಸ್ಸಲ್ಲಿ ಕಳಿದ್ರೆ ಅವನ್ ಯಾಕೆ ತಂದು ಕೊಟ್ಟಿದ್ದ? ಇವ್ರುಗಳು ಯಾಕದನ್ನ ಕದ್ದು ತಗೋತಿದ್ರು. ಇವ್ರು 8 ಮಕ್ಕಳನ್ನ ಬಿಗಿಯಾಗಿ ಇಟ್ಕೊಳ್ಳೋ ಗಂಡಸ್ತರ ಇದ್ದಿದ್ರೆ ಈ ಪಂಚಾಯತ್ ಆಗ್ಬೇಕಿತ್ತು. ಹಳ್ಳಿ ಹೆಣ್ಮಕ್ಳು ಕಿಲಿನಾಗಿರುತ್ತಪ್ಪ. ನಮ್ಮ ಹಳ್ಳಿ ಹೆಣ್ಮಕ್ಳು ಕಿಲಿನಾಗಿರತ್ತಪ್ಪ. ನಮ್ಮ ಹಳ್ಳಿ ಹೆಣ್ಮಕ್ಳು ಕಿಲಿನಾಗಿರತ್ತಪ್ಪ. ಯಾವ ಹೆಣ್ಮಕ್ಳು ಸೋಕಿ ಮಾಡ್ಬೋದು, ನಮ್ಮ ಹಳ್ಳಿ ಹೆಣ್ಮಕ್ಳು ಸೋಕಿ ಮಾಡಿದ್ರೆ ತೆಪ್ಪ. ರೀಚಾರ್ಜ್ ಮಾಡ್ರೆ ನಾವ್ ಹಳ್ಳಿ ಜನ ಕಷ್ಟಪಟ್ಟು ದುಡಿದ್ರೆ ಕೇಳಿಸ್ಕೊಳ್ರಿ ಚೇರ್ಮನ್ರೆ. ನಾವು ಕಷ್ಟಪಟ್ಟು ದುಡಿದ್ರೆ ಈ ಪ್ಯಾಟೆ ಜನ ಸೋಕಿ ಮಾಡಕ್ಕಾಗದು. ಲೇಖನತಿಮ್ಮ ನಮ್ ರತ್ನಿ ಮದುವೆ ಮುಗಿಲಿ, ಇವ್ರುಗಳನ್ನೆಲ್ಲ ಒಂದ್ ಕೈ ನೋಡ್ಕೊತೀನಿ. ನಡಿಲ್ಲ ಗೆಂಡತಿಮ್ಮ ನಮ್ ರತ್ನಿ ಮದುವೆ ಮುಗಿಲಿ, ಇವ್ರನ್ನೆಲ್ಲ ಒಂದ್ ಕೈ ನೋಡ್ಕೊತೀನಿ. ನಡಿಲ್ಲ. ಹಾಯ್ ಗೈಸ್, ಸೊ ಇವಾಗ ಏನು ಅಲ್ಲಿಂದ ಬಂದು ರಿಹರ್ಸಲ್ ಮುಗಿಸ್ಕೊಂಡು ರಿಹರ್ಸಲಿಂದ ವಾಪಸ್ ಮನೆಗೆ ಬರ್ಬೇಕಂದ್ರೆ ನನ್ನ ಫ್ರೆಂಡ್ ಡ್ರಾಪ್ ಮಾಡ್ದ. ಫುಲ್ಲು ಮಳೆ, ಟ್ರಾಫಿಕ್ ಜಾಮು. ಓ ಮೈ ಗಾಡ್, ಲೈಕ್ ಫೋನಲ್ಲಿ ಚಾರ್ಜ್ ಇಲ್ಲ, ಟ್ರಾಫಿಕ್ ಜಾಮ್. ನಾನು ವಾಪಸ್ ಮನೆಗೆ ಬರಬೇಕು, ಊಟ ಮಾಡಬೇಕು. ನನಗೆ ಲೈಕ್ ಮಣೀಸ್ ದಮ್ ಬಿರಿಯಾನಿ ಅಂತ ಅಂದಿದೆ, ಅಲ್ಲಿ ಪನ್ನೀರ್ ಬಿರಿಯಾನಿ ಇಷ್ಟ. ಓಕೆ, ಪನ್ನೀರ್ ಬಿರಿಯಾನಿ ಇಲ್ಲಿ ಮಾತ್ರ ಲೈಕ್ ನಾನು ನೋಡ್ರಂಗೆ ಇಲ್ಲೇ ಸಕ್ಕತ್ತಾಗಿರೋದು. ಓಕೆ, ಸೊ ನಂಗೆ ಇಲ್ಲಿ ಇಷ್ಟ. ಇಲ್ಲಿ ತಿನ್ನಬೇಕು ಅಂತ, ಬಟ್ ಮನೆಗೆ ಎಷ್ಟು ಗಂಟೆಗೆ ಹೋಗ್ತೀನಿ, ಲೈಕ್ ನನ್ನ ಫೋನ್ ಚಾರ್ಜ್ ಎಷ್ಟೊತ್ತಿಗಾಗುತ್ತೆ ಏನೂ ಗೊತ್ತಿಲ್ಲ. ಆಮೇಲೆ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಸೀದಾ ಇಲ್ಲಿಗೆ ಬಂದೆ. ಮನೀಸ್ ಬಿರಿಯಾನಿ ಸೊ ಇವಾಗ ಬಿರಿಯಾನಿ ಮತ್ತು ಚಿಕನ್ 65 ಹೇಳಿದ್ದೀನಿ, ಬರುತ್ತೆ. ಸೊ ಬಂದಮೇಲೆ ಈಗ ತಿನ್ನೋಣ. ತಿಂದು ಹೋಗಿ ಒಳ್ಳೆ ನಿದ್ದೆ ಮಾಡೋಣ. ನಿದ್ದೆ ಮಾಡಬೇಕು, ಲೇಟಾಗಿ ಹೇಳ್ತೀನಿ, ನೆಮ್ಮದಿಯಾಗಿ ಮಲಗ್ತೀನಿ. ಓಕೆ, ಒಂದು 10 ಗಂಟೆ ಹಂಗೆ ಹೇಳ್ತೀನಿ. ಸೊ ಒಂದು ಸ್ಟ್ರೆಚ್ಚಲ್ಲಿ ನಿದ್ದೆ ಆಗುತ್ತೆ. ಸ್ಟ್ರೆಚ್ಚಲ್ಲಿ ನಿದ್ದೆ ಆಗುತ್ತೆ. ಓಕೆ, ನಿದ್ದೆ ಸೀರ್ಲೆ. ರೈಸ್ ಚಿಕನ್ 65 ಬಂದಿದೆ, 4 ಪೀಸ್. ಫೈನಲಿ ಪನ್ನೀರ್ ಬಿರಿಯಾನಿ ಬಂತು. ಸೊ ಮಚ್ ನಿಜವಾಗ್ಲೂ ಇಲ್ಲ, ಅದ್ಭುತವಾಗಿರುತ್ತೆ.
ಒನ್ ಆಫ್ ಮೈ ಫೇವ್ರೆಟ್ ಬಿರಿಯಾನಿ. ಐ ಮೀನ್ ಪನ್ನೀರ್ ಬಿರಿಯಾನಿ. ಓಕೆ, ಊಟ ಮಾಡ್ಬೇಕಾದ್ರೆ ಫೋನ್ ಯೂಸ್ ಮಾಡ್ಬೋದು. ಎಲ್ಲ ತಿನ್ಬಿಟ್ಟು ಹೊರಡೋಣ. ಗೈಸ್ ನಾನು ಇನ್ನೊಂದು ಹೇಳಲೇಬೇಕು, ನನಗೆ ಇಲ್ಲಿನ ರಾಯ್ತಾ ಪರ್ಸನಲ್ ಫೇವ್ರೇಟ್ ಗೈಸ್. ಇದರಲ್ಲಿ ಮೊಸರು, ಸೌತೆಕಾಯಿ, ಮೇಯ್ನಾಗಿ ಜೀರಿಗೆ ಹಾಕಿರ್ತಾರೆ. ಜೀರಿಗೆ ಅಂದರೆ ನೆನೆಸಿರ್ತಾರೆ ಇದನ್ನು. ಐ ಮೀನ್ ಓವರ್ ನೈಟ್ ಮಾಡಿರ್ತಾರೆ ಅನ್ಸುತ್ತೆ. ಫ್ಯಾಂಟಾಸ್ಟಿಕ್. ಅಂದರೆ ಮೊಸರು ಮಾಡಬೇಕಾದ್ರೆ ಜೀರಿಗೆ ಹಾಕಿರ್ತಾರೆ ಅನ್ಸುತ್ತೆ. ನಂಗೆ ಗೊತ್ತಿಲ್ಲ ಹೆಂಗೆ ಮಾಡಿರ್ತಾರೆ, ಬಟ್ ಸಕ್ಕತ್ತಾಗಿರುತ್ತೆ. ಮೈ ಫೇವ್ರೆಟ್ ರಾಯ್ತಾ ಇದು. ಸೊ ನಾನು ಯೂಶ್ವಲಿ ಆರ್ಡರ್ ಮಾಡ್ಕೊಂಡ್ರೆ ಎಕ್ಸ್ಟ್ರಾ ಮಾಡ್ಕೊತೀನಿ. ಅದಕ್ಕೆ ಪೇ ಮಾಡಬೇಕೇನೋ ಅನ್ಸುತ್ತೆ, ಗೊತ್ತಿಲ್ಲ. ಐ ಹ್ಯಾವ್ ಪೇಯ್ಡ್ ಎಕ್ಸ್ಟ್ರಾ ರಾಯ್ತಾ ಬೇಕು ಅಂತಂದರೆ. ಬಟ್ ಇಲ್ಲಿ ಬಂದರೆ ಕೊಡ್ತಾರೆ ಫ್ರೀಯಾಗಿ. Come and put charging. ನೆಕ್ಸ್ಟ್ ಲೆವೆಲ್ ಊಟ ಆಯಿತು. ಅಂಡ್ ದ ಬಿಲ್ ₹500. ಸೊ ಗೈಸ್ ಇನ್ನೊಂದು ನಾನು ಆಚೆ ತಿನ್ನೋದು ಕಮ್ಮಿ ಮಾಡ್ತೀನಿ. ಸೊ ನಾಳೆಯಿಂದ ಡಯಟ್ ಫುಡ್ ಶುರು ಮಾಡ್ತೀನಿ. ಕಂಪ್ಲೀಟ್ ಡಯಟ್ ಫುಡ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಅರ್ಧಂಬರ್ಧ. ಓಕೆ, ಕಂಪ್ಲೀಟ್ ಡಯಟ್ ಎಲ್ಲ ಮಾಡೋಣ ಅಂತ. ಸೊ ಬಟ್ ಆಚೆ ತಿನ್ನೋದು ಕಂಪ್ಲೀಟಾಗಿ ಕಮ್ಮಿ ಮಾಡ್ತೀನಿ, ಅದಂತೂ ಪಕ್ಕ. ಓಕೆ, ಬಿಲ್ ಕೊಟ್ಟು ಮಾಡೋಣ ಬನ್ನಿ. ಸಮಾಧಾನ. ಥ್ಯಾಂಕ್ ಯು ಫಾರ್ ಸರ್ವಿಂಗ್. ಥ್ಯಾಂಕ್ ಯು ಭಯ್ಯ. ಗೈಸ್ ಚೆನ್ನಾಗಿ ಸರ್ವ್ ಮಾಡಿದ್ರು ನನಗೆ. ಗೈಸ್ ಒಳ್ಳೆ ಊಟ ಆಗಿದೆ, ನೆಮ್ಮದಿಯಾಗಿ ಹೋಗುವ. ಓಕೆ, ಸೊ ಈಗ ಮನೆಗೆ ಹೋಗಿ ನಿದ್ದೆ ಮಾಡೋಣ, ಕಣ್ಣು ತುಂಬ ನಿದ್ದೆ ಮಾಡೋಣ. ಹೋಗ್ಬೇಕಾದ್ರೆ ಕೋಕ್ ತೊಗೊಂಡಿದ್ದೀನಿ, ಮನೆಗೆ ಹೋಗಿ ಕೋಕ್ ಕುಡಿತೀನಿ. ಸೊ ತಿಂದ ಮೇಲೆ ಈ ಥರ ಬಿರಿಯಾನಿ ಏನಾದರೂ ಕೋಕ್ ಕುಡಿಬೇಕು, ಡೈಜೆಷನ್ ಆಗಬೇಕು. ಇಲ್ಲಾಂದರೆ ಅದು ಹಂಗೇ ಉಳಿದು ಬಿಡುತ್ತೆ. ಕೋಕ್ ಒಳ್ಳೇದಲ್ಲ, ಬಟ್ ನಾನು ಯಾವಾಗಲೂ ಕುಡಿಯೋಲ್ಲ ಕೋಕ್ನ. ನಾರ್ಮಲ್ ಆಗಿದ್ದಾಗೆಲ್ಲ ಕುಡಿಯೋಲ್ಲ. ನಾನ್ ವೆಜ್ ತಿಂದರೆ ಇಲ್ಲ ಈ ಥರ ಹೊರಗಡೆ ಏನಾದರೂ ಬಿರಿಯಾನಿ ತಿಂದರೆ ಡೈಜೆಷನ್ ಆಗಲಿ ಅಂತ. ಬಿಕಾಸ್ ಡೈಜೆಷನ್ ಆಗೋಲ್ಲ ಪ್ರಾಪರಾಗಿ. ನಂಗೆ ಬೇಗ ಆಗುತ್ತೆ ಯೂಶ್ವಲಿ, ಬಟ್ ಕೋಕ್ ಕುಡಿದ್ರೆ ಇನ್ನೂ ಬೇಕಾಗುತ್ತೆ. ಸೊ ಅದಕ್ಕೆ ಮಾತಾಡೋಕ್ಕೂ ಶಕ್ತಿ ಇಲ್ಲ ಗೈಸ್, ನನಗೆ ಸುಸ್ತಾಗ್ಬಿಟ್ಟಿದ್ದೀನಿ. ಬನ್ನಿ ಹೋಗೋಣ. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆ